ಅಯ್ಯೋ ವಿಧಿಯೇ ನೀ ಕೇಳು, ನಮ್ಮ ಮಗಳ ಈ ಗೋಳು. ಕಣ್ಣಿಲ್ಲವೇ ನಿನಗೆ ಕಣ್ಣಿಲ್ಲವೇ, ಈ ಬಾಳು ನೋಡಲು ಕಣ್ಣಿಲ್ಲವೇ. ಅಯ್ಯೋ ವಿಧಿಯೇ ನೀ ಕೇಳು, ನಮ್ಮ ಮಗಳ ಈ ಗೋಳು. ಅಯ್ಯೋ ವಿಧಿಯೇ ನೀ ಕೇಳು, ನಮ್ಮ ಮಗಳ ಈ ಗೋಳು. ಕಣ್ಣಿಲ್ಲವೇ ನಿನಗೆ ಕಣ್ಣಿಲ್ಲವೇ, ಈ ಬಾಳು ನೋಡಲು ಕಣ್ಣಿಲ್ಲವೇ. ಕಣ್ಣಿಲ್ಲವೇ ಕಣ್ಣಿಲ್ಲವೇ, ಈ ಬಾಳು ನೋಡಲು ಕಣ್ಣಿಲ್ಲವೇ. ಅಯ್ಯೋ ವಿಧಿಯೇ ನೀ ಕೇಳು, ನಮ್ಮ ಮಗಳ ಈ ಗೋಳು. ಧನಿಕರಲ್ಲಿ ನಾನು ದುಡಿದು ಸಾಕಿದೆ ಮಗಳ ಅಂದು, ಧನಿಕರಲ್ಲಿ ನಾನು ದುಡಿದು ಸಾಕಿದೆ ಮಗಳ ಅಂದು. ನೂರೊಂದು ದೇವರ ನೆನೆದು, ನೂರೊಂದು ದೇವರ ನೆನೆದು, ನಾ ಪಡೆದೆ ಕಂದ ನಂದು, ನಾ ಪಡೆದೆ ಕಂದ ನಂದು. ಅಯ್ಯೋ ವಿಧಿಯೇ ನೀ ಕೇಳು, ಮಾಡಿದೆ ಮಗಳ ಮದುವೆ, ಅವಳಾದಳು ಇಂದು ವಿಧವೆ. ಮಾಡಿದೆ ಮಗಳ ಮದುವೆ, ಅವಳಾದಳು ಇಂದು ವಿಧವೆ. ಮುತ್ತೈದೆ ಭಾಗ್ಯವಿಲ್ಲದಾಯಿತು, ಮುತ್ತೈದೆ ಭಾಗ್ಯವಿಲ್ಲದಾಯಿತು. ಕುಂಕುಮ ಹಣೆಯಲ್ಲಿ ಮರೆಯಾಯಿತು, ಕುಂಕುಮ ಹಣೆಯಲ್ಲಿ ಮರೆಯಾಯಿತು. ಅಯ್ಯೋ ವಿಧಿಯೇ ನೀ ಕೇಳು, ನಮ್ಮ ಮಗಳ ಈ ಗೋಳು.
ಬರೆದ ಬ್ರಹ್ಮ, ಇದು ಯಾವ ಜನ್ಮದಿ ಮಾಡಿದ ಕರ್ಮ. ಹಣೆಯಲ್ಲಿ ಏನು ಬರೆದ ಬ್ರಹ್ಮ, ಇದು ಯಾವ ಜನ್ಮದಿ ಮಾಡಿದ ಕರ್ಮ. ಬಡವರಾಗಿ ಬದುಕೋದೆ ಗೋಳು, ಬಡವರಾಗಿ ಬದುಕೋದೆ ಗೋಳು. ಮಗಳಿಗಾಯ್ತು ವಿಧವೆಯ ಬಾಳು, ನಮ್ಮ ಮಗಳಿಗಾಯ್ತು ವಿಧವೆಯ ಬಾಳು. ಅಯ್ಯೋ ವಿಧಿಯೇ ನೀ ಕೇಳು, ನಮ್ಮ ಮಗಳ ಈ ಗೋಳು. ಅಯ್ಯೋ ವಿಧಿಯೇ ನೀ ಕೇಳು, ನಮ್ಮ ಮಗಳ ಈ ಗೋಳು. ಕಣ್ಣಿಲ್ಲವೇ ನಿನಗೆ ಕಣ್ಣಿಲ್ಲವೇ, ಈ ಗೋಳು ನೋಡಲು ಕಣ್ಣಿಲ್ಲವೇ. ಕಣ್ಣಿಲ್ಲವೇ ನಿನಗೆ ಕಣ್ಣಿಲ್ಲವೇ, ಈ ಗೋಳು ನೋಡಲು ಕಣ್ಣಿಲ್ಲವೇ. ಅಯ್ಯೋ ವಿಧಿಯೇ ನೀ ಕೇಳು, ನಮ್ಮ ಮಗಳ ಈ ಗೋಳು. ಧನ್ಯವಾದಗಳು. ಅರ್ಚನಾ ಮ್ಯಾಮ್, ನಮ್ಮ ಕೆಸ್ತೂರವರು ವೇದಿಕೆ ಮೇಲೆ ಬಂದಾಗೆಲ್ಲ ವಿಭಿನ್ನವಾದಂತಹ ಹಾಡುಗಳನ್ನು ವೇದಿಕೆಗೆ ತರ್ತಾರೆ. ಇವತ್ತಿನ ಈ ಹಾಡಿನ ಬಗ್ಗೆ ನಿಮ್ಮ ಅನಿಸಿಕೆ? ಗೋವಿಂದರಾಜು ಮೇಡಮ್, ಕರ್ಣನಿಂದ ಇವತ್ತು ಮಿಲ್ಟ್ರಿ ಆಫೀಸರ್. ಥ್ಯಾಂಕ್ ಯು ಮೇಡಮ್. ಸಕ್ಕದಾಗಿ ಕಾಣ್ತಾ ಇದ್ದೀರಿ. ಯಾವುದಾದ್ರೂ ನಿಜವಾಗ್ಲೂ ಸಿನಿಮಾದಲ್ಲಿ ಪೊಲೀಸ್ ಆಫೀಸರ್ ರೋಲನೋ ಅಥವಾ ಯಾವ ಮಿಲ್ಟ್ರಿ ಕಮಾಂಡೋ ರೋಲ್ ಆ ಥರದ್ದೆಲ್ಲ ಆ್ಯಕ್ಚುಲಿ ನಿಮ್ಮ ಕೈಲಿ ಮಾಡಿಸ್ಬೋದು. ಅದ್ಭುತವಾಗಿ ಕಾಣಿಸ್ತಾ ಇದ್ದೀರಾ. ಇವತ್ತು ಗೋವಿಂದರಾಜು ಯಾರೋ ಹೊಸಬ್ರನ್ನ ನೋಡ್ದಂಗೆ ಆಗ್ತಾಯಿದೆ ನನಗೆ. ಧನ್ಯವಾದಗಳು ಮೇಡಮ್. ತುಂಬ ಚೆನ್ನಾಗಿ ಹಾಡಿದ್ರಿ. ಈ ಥರ ಫೀಲ್ ಇರೋವಂಥ ಹಾಡುಗಳಂತೂ ಅದು ನೀವು ಯಾವಾಗಲೂ ನಿಮ್ಮ ಏನಂತಾರೆ ನಿಮ್ಮ ಫೋರ್ಟೆ ಅದು ಅಲ್ವಾ? ಹೌದು ಮೇಡಮ್. ಅದರಲ್ಲಿ ನಿಮ್ಮನ್ನು ಮೀರ್ಸೋರಿಲ್ಲ. ಅದ್ಭುತವಾಗಿ ಹಾಡಿದ್ರಿ ಪ್ರಾರಂಭದಲ್ಲಿ ಮಾತ್ರ. ಆಮೇಲೆ ನೀವು ಅದಕ್ಕೆ ಉಪಾಯ ಕಂಡುಹಿಡ್ಕೊಂಡ್ರಿ, ಸಾಫ್ಟ್ ಮಾಡ್ಕೊಂಡ್ರಿ ಆ ಜಾಗ. ನೀ ಕೇಳು ಆ ಜಾಗ ಹಾಡುವಾಗ ಫಸ್ಟ್ ಒಂದೆರಡು ಸಲ ನಿಮಗೆ ಸ್ವಲ್ಪ ಗಂಟ್ಲು ಒಡಕ್ಕೆ ಬಂತು. ಆಮೇಲೆ ನಿಮಗೆ ಅದ್ರ ಪ್ಲ್ಯಾನ್ ಗೊತ್ತಾಯಿತು ಅಲ್ವಾ? ಸಾಫ್ಟ್ ಮಾಡಿದ್ಮೇಲೆ ಅದು ತೊಂದರೆ ಹೋಯಿತು. ಎರಡನೇ ಚರಣ ಎಂಟ್ರಿ ಮಾತ್ರ ಸ್ವಲ್ಪ ಶಾರ್ಪ್ ಆಯಿತು. ನಾನಾ ತಗೊಂಡ್ರಲ್ಲ, ನನಗೆ ಇದು ಬಹುತ್ ಪ್ಯಾರ್ ಅದರದ್ದು ಚರಣನೇ ತಲೆಗೆ ಬರ್ತಾಯಿದೆ. ಅದು ಆ ಜಾಗ ಒಂದು ಮಾತ್ರ ಒಂದು ಸಣ್ಣ ಅದೊಂದೇ ಸ್ವರ ಶಾರ್ಪ್ ಆಯಿತು. ಬಿಟ್ಟರೆ ಇನ್ನೆಲ್ಲ ಪರ್ಫೆಕ್ಟ್ 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 ಅದ್ಭುತವಾಗಿ ಹಾಡಿದ್ರಿ. ಹೀಗೆ ಹಾಡ್ತಾ ಇರಿ ಗೋವಿಂದರಾಜು, ದೇವ್ರು ಒಳ್ಳೇದು ಮಾಡಲಿ. ವೇಮ್ಗಲ್ ಸರ್. ಗೋವಿಂದರಾಜು ಸರ್, ಕಳೆದ ಸಂಚಿಕೆಗಳಿಂದ ನಾವು ನಿಮ್ಮನ್ನು ನೋಡ್ತಾ ಇದ್ದರೆ ನೀವು ಎಲ್ಲದಕ್ಕೂ ಸೈ. ಏಡಿ ಕಾಯಿನ ತಂದು ವೇದಿಕೆ ಕೊಟ್ರಿ ಹೆಂಡ್ತಿಗೆ, ಆಮೇಲೆ ಅತ್ತೆನ ಚುಡಾಯಿಸಿದ್ರಿ ಇದೇ ವೇದಿಕೆನಲ್ಲಿ. ಹೌದಾ? ಹೌದೌದು. ಅತ್ತೆ ಅತ್ತೆ ಅಂತೇನೋ ಒಂದು ಹಾಡು ಅಲ್ವಾ? ಹೌದು ಸರ್. ಹಾಸ್ಯ ಪ್ರಸಂಗದ ಹಾಡುಗಳನ್ನು ಆಡೋಕ್ಕೂ ನೀವು ಸೈ, ಮತ್ತು ಪ್ಯಾಥೋ ಸಾಂಗ್ಸ್ ಆಡೋದಕ್ಕೂ ನೀವು ಸೈ. ಎಲ್ಲದರಲ್ಲೂ ಇದ್ದೀರಾ. ಫೀಲ್ ಕೊಟ್ಟು ತುಂಬ ಅಚ್ಚುಕಟ್ಟಾಗಿ ಆಡಿದ್ರಿ. ಇದು ಯಾರ್ದು ಸಾಹಿತ್ಯ ಗೊತ್ತಾಗಲಿಲ್ಲ ನನಗೆ ಸರ್. ಸಾಹಿತ್ಯ ಗೊತ್ತಿಲ್ಲ. ಹಾಡಿರೋರು ಮಳವಳ್ಳಿ ಮಾದೇವ ಸ್ವಾಮಿ ಹಾಗೂ ಛಾಯಾ ಅಮ್ಮ ಅವರು. ಓ, ಇದು ಸಿ ಡಿ ಆಗಿದೆಯಾ? ಹೌದು ಸರ್, ಇದೆ. ಇರ್ಬೋದು. ಹಾಗಾದರೆ ಭಾಳ ಚೆನ್ನಾಗಿ ಬಂತು. ಬಟ್ ನಿಮ್ಮದು ವೆರೈಟಿ ಸಾಂಗ್ಸ್ನ ಈ ಗಾನಸಿಂಚನ ವೇದಿಕೆಗೆ ಪರಿಚಯಿಸಿದ್ದ ಎಲ್ರಿಗೂ ನಾವು ಕಂಪೇರ್ ಮಾಡಿದ್ರೆ ನಿಮ್ಮದೇ ಹೆಚ್ಚಿಗೆ ಅಂತ ಒಂದು ವೈವಿಧ್ಯಮಯ ಗಾಯನದ ಮುಖಾಂತರ ನೀವೆಲ್ಲವನ್ನೂ ಆಡೋದಕ್ಕೆ ಸೈ ಅಂತ ನೀವು ನಿರೂಪಿಸ್ಕೊಂಡಿದ್ದೀರಿ. ಒಳ್ಳೆಯದಾಗಲಿ ನಿಮಗೆ. ಥ್ಯಾಂಕ್ ಯು ಸರ್. ಸರ್, ನನಗೆ ತುಂಬ ನಾನು ಅಬ್ಸರ್ವ್ ಮಾಡ್ತಾಯಿದ್ದೀನಿ. ನನಗೆ ತುಂಬ ಸಂತೋಷ ಆಗುವಂಥದ್ದು ಏನು ಅಂತಂದರೆ, ಅವರು ಕಾಂಪಿಟೇಷನ್ ಯಾವಾಗ ಒಂದು ಗಂಭೀರ ರೂಪ ಪಡ್ಕೊಳ್ತು, ಅವರ ಗಾಯನ ಶೈಲಿನೂ ಗಂಭೀರ ರೂಪಕ್ಕೆ ತಿರ್ಕೊಂಡಿದೆ. ಪ್ರಾರಂಭದ ದಿನಗಳಲ್ಲಿ ಎಲ್ಲ ಕೀಟ್ಲೆ ಮಾಡೋವಂಥದ್ದು, ಕಿತಾಪತಿ ಮಾಡೋವಂಥದ್ದು, ಆ ಥರ ಒಂದು ಲೈಟರ್ ನೋಟಿನ ಹಾಡುಗಳನ್ನು ಹಾಡ್ತಾಯಿದ್ರು.
ಈಗೆಲ್ಲರೂ ಕಾಣಿಸುತ್ತೆ ನಾವು ಅದೇ ಅಂದ್ಕೊಂಡಿದ್ದು, ಇವರು ಕುರಿ ಪ್ರತಾಪ್ ಥರ ಬರೀ ಹಾಸ್ಯನೇ ಮಾಡ್ಕೊಂಡಿರ್ತಾರೆ ಅನ್ನೋ ಅಂತ ಕಡೆವರೆಗೂ ಅಂತ ಅಂದ್ಕೊಂಡಿದ್ವಿ. ಅದೇ ಥರ ಹಾಡುಗಳೇ ನಿಮ್ಮ ಕಂಠದಿಂದ ಬರಬಹುದು ಅಂತ ನಾವು ಅಂದ್ಕೊಂಡಿದ್ವಿ. ಆದರೆ ನೀವು ಸಂಚಿಕೆಯಿಂದ ಸಂಚಿಕೆಗೆ ಜಂಪ್ ಆಗ್ತಾ ಹೋಗಿ ಈ ಕಾಲಘಟ್ಟಕ್ಕೆ ಏನು ಕೊಡಬೇಕೋ ಅದನ್ನು ನೀವು ಕೊಡ್ತಾ ಇದ್ದೀರಾ. ಯಾಕಂದರೆ ಸರ್ ಒಂದೇ ಹಂಗೆ ಕೊಟ್ಟಿದ್ದೀರಿ ಇಷ್ಟೊತ್ತಿಗೆ ಯಾವಾಗ ಮನೆಗೆ ಇಲ್ಲ, ಹಾಗಂತ ಅಲ್ಲ ಗೋವಿಂದರಾಜು. ಯಾವುದೇ ಒಂದು ವಿಭಿನ್ನ ರಸ ಇರುವಂತಹ ಹಾಡನ್ನು ಹಾಡಿದ್ರು ಅದನ್ನು ಪರ್ಫೆಕ್ಟಾಗಿ ಹಾಡಿದ್ರೆ ನಮಗೆ ಹೇಳೋದಕ್ಕೇನೂ ಇರಲ್ಲ. ಹೌದು ಮೇಡಮ್. ಬಟ್ ನಾವು ಕೇಳೋದೇನು ಅಂದರೆ ನಿಮ್ಮ ಧ್ವನಿಯಲ್ಲಿ ಇನ್ನೊಂದು ಸ್ವಲ್ಪ ಕಾಂಪಿಟೇಷನ್ ಕಷ್ಟ ಆದಮೇಲೆ ನಿಮ್ಮ ಧ್ವನಿಯಲ್ಲೂ ಆ ಕಷ್ಟದ್ದೆಲ್ಲ ಬರಬೇಕು ಅನ್ನೋದಷ್ಟೇ ಉದ್ದೇಶ. ನಾವು ಎಲ್ಲೂ ಸಂಗೀತ ಏನು ಕಲ್ತಿಲ್ಲ ಮೇಡಮ್. ಸುಮ್ಮನೆ ಅವಾಗಿಂದ ಅಪ್ಪ ತಾತ ಅವರು ಹಿಂಗೆ ಆಡ್ತಾ ಕೇಳ್ತಾ ಕಲ್ತ್ಕೊಂಡಿರೋದು. ಜ್ಞಾನ ಇರೋದೇ ಸಹ ಹಿಂಗೆ ಸುಮ್ಮನೆ ಹಂಗೆ ಒಲವಾಗಿದೆ ಮೇಡಮ್. ಯಾರ್ಯಾರು ಸಂಗೀತ ಕಲ್ತಿಲ್ಲ ಅಂತ ಹೇಳ್ತಾ ಇದ್ದೀರಿ ಅವರೆಲ್ಲ ಅದ್ಭುತವಾಗಿ ಹಾಡ್ತಿದ್ದೀರಿ. ಯಾಕಂದರೆ ನಿಮಗೆ ಸಂಸ್ಕಾರ ಇದೆ, ಸಂಗೀತದ ಸಂಸ್ಕಾರನೂ ಇರಬೇಕು. ಸಂಗೀತ ಕಲಿದೇನೆ ಸಂಸ್ಕಾರವೂ ಇಲ್ಲದೆ ಹೋದರೆ ಅವ್ರಿಗೆ ಖಂಡಿತವಾಗ್ಲೂ ಶ್ರುತಿ ಆಗಲಿ ತಾಳದ್ದಾಗಲಿ ಜ್ಞಾನ ಬರಲ್ಲ. ಎಷ್ಟೇ ಹೇಳ್ಕೊಟ್ರೂ ಬರಲ್ಲ, ಹಾಡಲಿಕ್ಕಾಗಲ್ಲ. ಸೊ ನೀವು ಶಾಸ್ತ್ರೀಯವಾಗಿ ಕಲಿಯದೆ ಹೋದ್ರೂ ನಿಮಗೆ ಆ ಸಂಗೀತದ ಸಂಸ್ಕಾರ ಇದೆ, ಅದು ತುಂಬ ಇಂಪಾರ್ಟೆಂಟ್ ಅದು. ಸೊ ನಿಮಗೆ ಆ ಸಂಸ್ಕಾರ ಉಂಟು, ಅದನ್ನು ಬೆಳೆಸ್ಕೊಂಡು ಹೋಗಿ. ಶುಭವಾಗಲಿ. ಥ್ಯಾಂಕ್ ಯು ಮೇಡಮ್. ಗೋವಿಂದರಾಜು, ಅದೇ ಮೇಡಮ್ ಹೇಳ್ದಾಗೆ ನಿಮ್ಮಲ್ಲಿ ಒಬ್ಬ ನಟ ಇದ್ದಾನೆ, ಒಬ್ಬ ಗಾಯಕ ಇದ್ದಾನೆ, ಒಬ್ಬ ಹಾಸ್ಯ ಪ್ರಸಂಗ ಮಾಡ್ತಕ್ಕಂಥ ವಿಶೇಷವಾದ ವ್ಯಕ್ತಿ ಕೂಡ ನಿಮ್ಮಲ್ಲಿ ಸೇರಿಕೊಂಡಿದ್ದಾನೆ. ಇವೆಲ್ಲರ ಸಮ್ಮಿಶ್ರಣವೇ ನೀವೊಂದು ಗಟ್ಟಿಯಾಗಿ ಇಲ್ಲಿ ನೆಲೆ ಊರ್ಕೊಂಡಿದ್ದೀರಾ. ಒಳ್ಳೆಯದಾಗಲಿ ನಿಮಗೆ. ಧನ್ಯವಾದಗಳು. ಮುನಿರಾಜು ಸರ್. ಗೋವಿಂದರಾಜು ಸರ್, ಹಿರಿಯರು ಒಂದು ಮಾತು ಹೇಳ್ತಾ ಇದ್ರು, ಅದು ಸತ್ಯ ಅನಿಸ್ಬಿಡುತ್ತೆ ಒಂದೊಂದು ಸರಿ. ಏನಂದರೆ ಈ ಮಕ್ಕಳು ಜನಿಸಬೇಕಾದ್ರೆ ಗಂಧರ್ವರ ಸಂಚಾರ ನಡೀತಾ ಇರುತ್ತಂತೆ. ಗಂಧರ್ವರ ಸಂಚಾರ ನಡೀತಿರ್ಬೇಕಾದ್ರೆ ಆ ಮಗು ಜನನ ಆದರೆ, ಆ ಸಮಯದಲ್ಲಿ ಜನನ ಆದರೆ ಅವರು ಗಂಧರ್ವ ರೇಖೆಯಲ್ಲಿ ಹುಟ್ಟುತ್ತಾರೆ, ಅವರು ಸಂಗೀತಗಾರರೆಲ್ಲ ಆಗ್ತಾರೆ ಅಂತ ಹಿರಿಯರು ಯಾರೋ ಒಬ್ಬರು ಹೇಳಿದರು. ಹಾಗಾಗಿದೆ ನಿಮ್ಮ ವಿಚಾರದಲ್ಲಿ ಅಲ್ವಾ? ಸಂಗೀತ ಅಭ್ಯಾಸ ಮಾಡಿಲ್ಲ ಅಂತ ಹೇಳಿ ಆ ಗಂಧರ್ವರ ರೇಖೆಯನ್ನು ತಮ್ಮಲ್ಲಿ ಇಟ್ಕೊಂಡು ಬಂದಿದ್ದೀರಿ ಅಂತ ಅನಿಸುತ್ತೆ. ಒಳ್ಳೆಯದಾಗಲಿ, ಅದೊಂದು ಅದೃಷ್ಟ. ಆದರೆ ಅಭ್ಯಾಸ ಮಾಡಬಾರ್ದು ಅಂತೇನಿಲ್ಲ, ಅಭ್ಯಾಸ ಮಾಡಿದ್ರೆ ಇನ್ನಷ್ಟು ಒಳ್ಳೆಯದೇ ಅಲ್ವಾ? ಈ ಹಾಡು ಭಾಳ ರಾಗ ಸಂಯೋಜನೆ ವಿಚಾರ ಬಿಟ್ಟರೆ ಸಾಹಿತ್ಯದ ವಿಚಾರದಲ್ಲಿ ಬಂದಾಗ ತುಂಬ ಒಂಥರ ಕರ್ಲನ್ನು ಹಿಂಡುವಂಥ ಸಾಹಿತ್ಯ. ಆಡಿದೆ ಮಗಳ ಮದುವೆ, ಅವಳಾದಳು ಇಂದು ವಿಧವೆ, ಮುತ್ತೈದೆ ಭಾಗ್ಯವಿಲ್ಲದಾಯಿತು, ಮುತ್ತೈದೆ ಭಾಗ್ಯವಿಲ್ಲದಾಯಿತು, ಕುಂಕುಮ ಹಣೆಯಲ್ಲಿ ಮರೆಯಾಯಿತು, ಕುಂಕುಮ ಹಣೆಯಲ್ಲಿ ಮರೆಯಾಯಿತು. ಅಯ್ಯೋ ವಿಧಿಯೇ ನೀ ಕೇಳು, ನಮ್ಮ ಮಗಳ ಈ ಗೋಳು. ಯಾವ ತಂದೆ ತಾಯಿ ಆದರೂ ಕೂಡ ಮಗಳು ಕಣ್ಣೆದುರಿಗೆ ವಿಧವೆ ಆಗೋದನ್ನು ನೋಡೋಕ್ಕೆ ಸಹಿಸೋಕ್ಕೆ ಸಾಧ್ಯನೇ ಇಲ್ದಿರೋಂಥ ಪ್ರಸಂಗ ಅದು ಅಲ್ವಾ? ಅದು ಆ ಥರದ ಹಾಡುಗಳನ್ನ ಕೇಳೋಕ್ಕೆ ಸ್ವಲ್ಪ ಕಷ್ಟ ಕೂಡ ಆಗತ್ತೆ ಅಲ್ವಾ? ಆದರೆ ಈ ಹೆಣ್ಮಕ್ಳು ಎತ್ತಿರೋರು ಏನು ಮಾಡ್ತೀರಿ? ಈಗ ಕಾಲ ಬದಲಾವಣೆ ಆಗಿದೆ. ಮದುವೆ ಆದ ತಕ್ಷಣವೇ ವಿಧವೆ ಆದ ತಕ್ಷಣವೇ ಹಾಗೆ ಇರಬೇಕು ಅಂತ ಹೇಳುವಂಥ ಆವತ್ತಿನ ಕಾಲ ಬೇರೆ, ಇವತ್ತಿನ ಕಾಲಕ್ಕೆ ಸ್ವಲ್ಪ ಬದಲಾವಣೆ ಆಗಬೇಕು ಅನ್ನೋದು ನನ್ನ ಮನಸ್ಸಿನ ಮಾತು. ನಮ್ಮ ಸಂಸ್ಕಾರ ಹೆಣ್ಮಕ್ಳಿಗೆ ಎಷ್ಟು ಕೊಟ್ಟಿದೆ, ನಾವು ಎಷ್ಟು ಒಳ್ಳೆಯ ಹೆಣ್ಮಕ್ಳನ್ನ ನೋಡ್ತೀವಿ ಅಂದರೆ ನಮ್ಮ ಸಂಸ್ಕೃತಿಲಿ, ನಮ್ಮ ಸಂಸ್ಕಾರದಲ್ಲಿ ನಾನು ಕಂಪೇರ್ ಮಾಡಲ್ಲ. ಆದರೆ ನಿಜವಾಗ್ಲೂ ಎಂಥ ಅದ್ಭುತವಾದ ಹೆಣ್ಮಕ್ಳು ನಮ್ಮಲ್ಲಿ ಇರ್ತಾರೆ ಅಂತಂದರೆ, ಒಂದು ಘಟನೆ ನಮ್ಮೂರಲ್ಲೇ ನಡೆದದ್ದು, ನನ್ನ ಕಣ್ಣೆದುರಿಗೆ ನಡೆದದ್ದು ಹೇಳ್ತೇನೆ. ಒಂದು ಹೆಣ್ಣುಮಗಳು, ಒಂದು ಗಂಡು, ನಮ್ಮೂರು ಗಂಡು, ಬೇರೆ ಊರಿನ ಹೆಣ್ಣು, ಮದುವೆ ಫಿಕ್ಸ್ ಆಯಿತು. ಮದುವೆ ಇನ್ವಿಟೇಷನ್ ಕೊಡಲಿಕ್ಕೆ ಹುಡುಗ ಗಾಡಿನಲ್ಲಿ ಹೋಗ್ತಿದ್ದ, ಆಕ್ಸಿಡೆಂಟ್ ಆಯಿತು, 2 ಕಾಲು ಹೊರಟೋಯ್ತು. ಉಳಿಯೋದು ಹೆಚ್ಚು ಅಂತ ಅಂದರು. ತಂದೆ ತಾಯಿ ಎಲ್ಲ ಇಲ್ಲ ಬೇಡ, ಹುಡುಗನ ಕೊಡೋದು ಬೇಡ, ಇನ್ನು ಹೇಗೆ ನೋಡ್ಕೊಳ್ತಾನೆ, ಬೇಡ, ಹೆಣ್ಣು ಕೊಡೋದು ಬೇಡ ಅಂತ. ಆದರೆ ಆ ಹುಡುಗಿ ಏನಂತ ಹೇಳಿದ್ ಗೊತ್ತಾ? ನಾನು ಮದುವೆ ಆಗಿ ಸತ್ತಿದ್ದಿದ್ರೆ ಅವರು ಅಲ್ವಾ, ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ನಾನು ಬೇರೆಯವ್ರನ್ನ ಮದುವೆ ಮಾಡ್ಕೊಳ್ಳಲ್ಲ, ಅವನು ಏನಾರು ಆಗಿರಲಿ ಅವನನ್ನೇ ಮದುವೆ ಮಾಡ್ಕೊಳ್ತೀನಿ ಅಂತ ಮಾಡಿಕೊಂಡ್ರು. ಈಗೂ ಆ ಕುಟುಂಬ ನಮ್ಮಲ್ಲೇ ಇದೆ, ನಮ್ಮ ಮನೆ ಹತ್ರನೇ ಇದ್ದಾರೆ. ಎಷ್ಟು ಒಳ್ಳೆಯ ಸಂಸಾರ ಹೌದು
ಆ ಮಹಾತಾಯಿ ನಿಜವಾಗ್ಲೂ ನಮ್ಮ ಹೆಣ್ಮಕ್ಳು ಎಂಥ ಹೆಣ್ಮಕ್ಳು ರೀ. ಕೊಡ್ರಿ ಚಪ್ಪಾಳೆ ಅವ್ರಿಗೆ. ಹಾಂ, ಎಂಥ ಸಂಸ್ಕಾರ. ಉದಾಹರಣೆ ಸಹಿತ ನಾನು ಹೇಳ್ತಾರೆ, ಕಣ್ಣು ಮುಂದೆ ನಡೆದ ಘಟನೆನ ನಾನು ನಿಮ್ಮ ಮುಂದೆ ಹೇಳ್ತಾ ಇರೋದು. ಈ ಥರದ ಹಾಡುಗಳು ಕೇಳಿದಾಗ ಹಂಗೆ ಅನಿಸ್ಬಿಡುತ್ತೆ. ಗೋವಿಂದರಾಜು, ನಿನಗೂ ಹೆಣ್ಮಗಳಿದ್ದಾಳಲ್ವ? ಆ ಥರದ್ದೆಲ್ಲ ಕಲ್ಪನೆ ಮಾಡಬಾರ್ದು, ಯೋಚನೆನೂ ಮಾಡಬಾರ್ದು. ಇಲ್ಲ ಸರ್, ಅಂದರೆ ಯಾಕೆ ಈ ಸಾಂಗ್ ಸೆಲೆಕ್ಟ್ ಮಾಡಿಕೊಂಡೆ ಅಂದರೆ, ತಾಯಿ ಬಗ್ಗೆನೂ ಆಡಿದ್ದೀವಿ, ತಂದೆ ಬಗ್ಗೆನೂ ಆಡಿದ್ದಾರೆ ಎಲ್ಲರೂ. ಈ ಥರ ಒಂದು ಸಾಂಗ್ ತೊಗೊಳ್ಳೋಣ ಅಂತ ತೊಗೊಂಡೆ. ಅಂದರೆ ಈ ಸನ್ನಿವೇಶ ಯಾರಿಗೂ ಬರೋದು ಬೇಡ, ಬೇಡ ಸರ್, ಸಾಕು, ಹಾಡಾಗಿದ್ದು ಬಿಡಲಿ ಅಷ್ಟೇ. ಅದೇ ಹಾಡಾಗಿ. ಒಳ್ಳೇದಾಗಲಿ, ಒಳ್ಳೇದಾಗಲಿ. ಥ್ಯಾಂಕ್ ಯು.